ನಮಸ್ತೆ ಸ್ನೇಹಿತರೆ, ಕೃಷಿಯ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಸೋರೆಕಾಯಿಪುರದಲ್ಲಿ ಇದ್ದೀನಿ ಸ್ನೇಹಿತರೆ. ಈ ಸೋರೆಕಾಯಿಪುರ ಎಲ್ಲಿ ಬರುತ್ತೆ ಅಂದ್ರೆ ಇರಿಸಾವೆ ಹೋಬಳಿ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ್ ಡಿಸ್ಟಿಕ್. ಈ ಸೋರೆಕಾಯಿಪುರದಲ್ಲಿ ಒಬ್ಬ ರೈತ ಇದ್ದಾರೆ ಸ್ನೇಹಿತರೆ, ಶರತ್ ಗೌಡ ಅಂತ. ಇವರು ಮಲ್ನಾಡ್ ಗಿಡ್ಡ ತಳಿಯ ಸಂರಕ್ಷಣೆ ಮತ್ತೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ತಳಿ ಉಳಿಬೇಕು ಅಂದ್ರೆ ಆ ಒಂದು ತಳಿಯ ಗಂಡು ಸಂತಾನ ಉಳಿಬೇಕು. ಈ ಶರತ್ ಗೌಡ ಹಾಸನ್ ಗೂಳಿ ಅಂತ ಏನ್ ಹೆಸರು ಪಡೆದಿದ್ದಾರೆ, ಇವರು ಮಲ್ನಾಡ್ ಗಿಡ್ಡ ತಳಿಯ ಹೋರಿಗಳನ್ನ ಸಂರಕ್ಷಣೆ ಮಾಡಿ ಮತ್ತೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಹಸುಗಳನ್ನು ಸಹಿತ ಇವರು ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಗೂಳಿಗಳನ್ನು ಸಹಿತ ಇವರು ಮಾರಾಟ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಇವತ್ತು ಇವರು ಮಲ್ನಾಡ್ ಗಿಡ್ಡ ತಳಿಯಲ್ಲಿ ಹಾಲನ್ನ ಯಾವ ರೀತಿ ಕರಿಬೇಕು ಮತ್ತು ಹಾಲು ಕರೆಯೋ ಸಂದರ್ಭದಲ್ಲಿ ಮಲ್ನಾಡ್ ಗಿಡ್ಡಗಳು ಏನೆಲ್ಲ ತೊಂದರೆ ಮಾಡ್ತವೆ, ಆ ಒಂದು ತೊಂದರೆಗಳನ್ನ ನಾವು ಯಾವ ರೀತಿಯಾಗಿ ಬಗೆಹರಿಸಿಕೊಂಡು ಹಾಲನ್ನ ಕರ್ಕೋಬೇಕು ಮತ್ತೆ ಅವುಗಳ ಒಂದು ವಿಚಾರದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಸ್ನೇಹಿತರೆ, ಅವ್ರ ಹತ್ರನೇ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಸಪ್ರೇಟ್ ಮಾಡಿದ್ದೀನಿ. ಈ ಕರುಗಳು ನೋಡ್ತಾ ಇದ್ರೆ ಒಂಥರ ಖುಷಿ, ಜಿಂಕೆ ಮರಿ ಥರ ಇದ್ದಾವೆ. ಪ್ರೀತಿ ವಿಶ್ವಾಸ ಸರ್, ಇವಾಗಿಂತ ಇವು ನೋಡ್ತಾ ಇರೋದು ನೆಮ್ಮದಿ ಇರ್ತದಲ್ಲ, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಇವತ್ತು. ಆಯಿತು, ಪಕ್ಕ ಅದೇ ಸಾಕೋಯ್ತಲ್ಲ ಹೋಗೋಂಥದ್ದು ಇವೆಲ್ಲ ಮಾಡ್ತವೆ. ಯಾವ್ದು ಬಿಟ್ರು ಅಷ್ಟನ್ನೇ ಅಮ್ಮನ ಜಾಕೆ ಹೋಗೋದು. ಈ ಥರ ಓಕೆ. ಈಗ ಹಾಲು ಕರೆಯೋದೆಲ್ಲ ಒಂದು ಹೇಳ್ತೀನಿ, ಯಾವ ಥರ ಹಸುಗಳು ಯಾವ ಇದು ಮಾಡಬೇಕು ಅಂತ. ಮೊದಲು ಕೊಟ್ಟಿಗೆ ತೋರಿಸ್ತೀನಿ ಬನ್ನಿ. ಕೊಟ್ಟಿಗೆ ನೆನ್ನೆ ಕಟ್ಟಿರೋಂಥದ್ದು ಇನ್ನೂ ಕಸ ಬಚ್ಚಿಲ್ಲ. ಕೊಟ್ಟಿಗೆ ಹಿಂಗೆ ಇರೋದು ನನ್ನ ಮನೆ ಕೊಟ್ಟಿಗೆ, ಗಾರೆ ಹಾಕ್ಸಿಲ್ಲ. ತುಣಿಲಿ ತುಣ್ಕೊಳ್ಳಿ, ಇಲ್ಲಿ ನೋಡಿ ಉಡಿ ಆಗಿರ್ತದೆ. ಇಲ್ಲಿ ಆರಾಮಾಗಿ ಬಚ್ಬೋದು, ಈಸಿಯಾಗಿ ಬಚ್ಬೋದು. ಇಲ್ಲಿ ನೋಡಿ, ನಾನು ಏನು ಎರಡಾಗದಲ್ಲಿ ಇಲ್ಲೂ ಕಟ್ಟಲ್ಲ, ಅಲ್ಲಲ್ಲೇ ಕಟ್ಬಿಡ್ತೀನಿ. ಓಡಾಡಲಿ, ಅವು ಫ್ರೀಯಾಗಿ ಓಡಾಡಲಿ ಅಂತ ಹೇಳಿ ಬಿಟ್ಬಿಡೋದು. ಹಂಗಾಗಿ ಈ ಥರ ಎಲ್ಲ ಇರ್ತದೆ, ನ್ಯಾಚುರಲ್ಲಾಗಿರಲಿ ಅಂತ. ಕರುಗಳಿಗೆ ಬೇರೆ ಸಪ್ರೇಟ್ ಮಾಡಿದ್ದೀನಿ, ಅವೆಲ್ಲ ಓಡಾಡೋಕ್ಕೆ ಎಲ್ಲ ಬಿಟ್ಟು ಕರುಗಳಿಗೆ ಸಪ್ರೇಟ್ ಮಾಡಿದ್ದೀನಿ. ಈ ಕರುಗಳು ನೋಡ್ತಾ ಇದ್ರೆ ಒಂಥರ ಖುಷಿ, ಜಿಂಕೆ ಮರಿ ಥರ ಇದ್ದಾವೆ. ಪ್ರೀತಿ ವಿಶ್ವಾಸ ಸರ್, ಇವಾಗಿಂತ ಇವು ನೋಡ್ತಾ ಇರೋದು ನೆಮ್ಮದಿ ಇರ್ತದಲ್ಲ, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಇವತ್ತಿನ ಇದು. ನೋಡಿ, ಈ ಕರುಗಳು ಅವ್ರ ಜಾಗ ಅವು ಹೋಯ್ತವೆ. ಅವ್ರಮ್ಮ ಏನು ಅಂತ ಅವು ಗೊತ್ತು, ಬೇರೆ ಅಮ್ಮಂತಕ್ಕೆ ಹೋಗಲ್ಲ ಅವು. ನೋಡಿ ಇಲ್ಲಿ ಅಷ್ಟು ಕರುಗಳು ಎಲ್ಲ ಇದ್ದಾವೆ. ಹಸುಗಳಿದೆ, ಕರುಗಳಿದ್ರೆ ಹಸುಗಳು. ಈ ಬನ್ನಿ ಇಲ್ಲಿ, ಈ ನನ್ನ ಏನಕ್ಕೆ ಅಂದರೆ ಇಲ್ಲಿ ಉಡಿ ಆಗಿರ್ತದೆ. ಇಲ್ಲಿ ನೋಡಿ, ಈ ತುಣ್ಕೊಳಕ್ಕೆ ಬಿಡ್ತೀನಿ, ಅಲ್ಲೇ ತುಣ್ಕೊಳಕ್ಕೆ ಬಿಟ್ರೆ ಹಿಂಗೆ ಉಡಿ ಆಗಿರ್ತದೆ. ಇಲ್ಲಿ ಅವೇ ತುಣ್ಕೊಂಡ ಎಲ್ಲ ಇದು ಕ್ಯೂರ್ ಮಾಡಾಕಿರ್ತವೆ. ನಾನು ಏನು ಅಂದರೆ ನ್ಯಾಚುರಲಾಗಿ ಇಲ್ಲಿ ಕಟ್ಟಿದರೆ ಅಲ್ಲೊಂದು ಕಟ್ತೀನಿ. ಈ ಥರ ಬಿಸಿಲಲ್ಲಿ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಓರಿಯೆಲ್ಲ ಆಚೆ ಕಡೆ ಕಟ್ತೀನಿ. ಬಿಸಿಲಲ್ಲಿ ಅಂತಂದರೆ ಹಾಲು ಕೊಡೋ ಹಸುಗಳನ್ನ ಒಳ್ಳೆ ಕಟ್ಟಿ ಹುಲ್ಲು ಹಾಕೋಂಥದ್ದು ಎಲ್ಲ ಮಾಡ್ತೀವಿ. ಯಾಕೆಂದರೆ ಜಾಸ್ತಿ ಬಿಸಿಲು ಆಗೋಲ್ಲ, ಜಾಗ ಚೇಂಜ್ ಮಾಡಬೇಕು. ಎಲ್ಲ ತುಣ್ಕೊಳ್ಳಿ ಅಂತೇಳಿ ಈ ಥರ ಇದು ಮಾಡ್ತೀನಿ. ನೋಡಿ ಕೊಟ್ಟಿಗೆ, ಹಾಂ, ತುಣ್ಕೊಂಡು ಈ ಥರ ಆಗಿರ್ತವೆ. ಕರು ಇದಾವಲ್ಲ, ಈಗ ಇಷ್ಟು ಹಸುಗಳಿದ್ದಾವೆ, ಇಷ್ಟು ಕರುಗಳಿದ್ದಾವೆ. ಈ ಕರುಗಳು ಒಂದು 8 ಕರುಗಳಿದ್ದಾವೆ. ಈ ಯಾವುದು ನಾನು ಬಿಡ್ತೀನಿ ಅದ್ರ ಅಮ್ಮಂತಕ್ಕೆ ಹೋಗೋದು, ಬೇರೆ ಯಾರ ತಗೊಂಡು ಹೋಗಲ್ಲ. ಬೇರೆ ಥರ HF ಇವ್ರ ಥರ ಬೇರೆ ಹಾಲು ಕುಡಿಯೋದು ಆ ಥರ ಇಲ್ಲ. ಹಾಲು ಕುಡಿಯೋಕೆ ಹೋದ್ರೂ ಹಾಲು ಇದಾದಾಗ ಒಡನಾಟ ಇರ್ತದೆ, ಅವು ಒದ್ಬಿಡ್ತವೆ. ಹುಡ್ಕಿ ಅದ್ರ ಅಮ್ಮಂತಕ್ಕೆ ಹೋಗುತ್ತೆ. ಅದು ನೆನ್ನೆ ಜಾಗ ಕಟ್ಟಿದ್ದೆ, ಆ ಜಾಗದಲ್ಲಿ ರಮ್ಮ ಕಟ್ಟಿದ್ದೆ, ಹುಡುಕ್ತಾ ಇತ್ತು. ಇವತ್ತು ಅದೇ ಜಾಗಕ್ಕೆ ಹೋಗಿದೆ. ಈಗ ನೋಡಿ, ಈಗ ಹುಡುಕ್ತಾಳೆ. ಆಯಿತು, ಪಕ್ಕ ಅದೇ ಸಾಕೋಯ್ತಲ್ಲ ಹೋಗೋಂಥದ್ದು ಇವೆಲ್ಲ ಮಾಡ್ತವೆ. ಯಾವ್ದು ಬಿಟ್ರು ಅಷ್ಟನ್ನೇ ರಮ್ಮನ ಜಾಗಕ್ಕೆ ಹೋಗೋದು. ಬೆಳೆಸ್ಕೊಳ್ಳಿದ್ರೆ ನಾನು ಒಬ್ಬನೇ ಉದ್ಧಾರ ಆಗಬೇಕು ಅಂತ. ಹೆಣ್ಗರುನ ಏನು ರೇಟಿಗೆ ಕೊಡ್ತೀರಾ ಸರ್? ಕರುಗಳೆಲ್ಲ ಪ್ರೀತಿ ವಿಶ್ವಾಸ. ಈಗ ಇವನ್ನೆಲ್ಲ ಒಂದು 5,000 ಕೊಟ್ಬಿಡ್ತೀನಿ. ಇದು ಹಾಲು ಬಿಟ್ಟ ತಕ್ಷಣ ನನಗೆ ಇದ್ರಲ್ಲಿ ದುಡ್ಡು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು ಅಂತ 5,000ಕ್ಕೆಲ್ಲ ಕೊಡ್ತೀನಿ. ಈಗ ಹಾಲು ಬಿಟ್ಟ ತಕ್ಷಣ ಇಲ್ಲ ಮುಂದಗಡೆ ಕಟ್ಟಬೇಕು, ಮುಂದಗಡೆ ಕಟ್ಕೊಂಡು ಹಾಲು ಬಿಟ್ಟ ತಕ್ಷಣ ಈ ಥರ ಸಾಧು ಗುಣ ಇರಬೇಕು. ಕೆತ್ತಿ ಕೈ ಹಾಕಿಸ್ಬೇಕು, ಹಾಲು ಕೆತ್ತಿ ಕೈ ಹಾಕಿಸ್ಕೊಳ್ಳೋ ಪರವಾಗಿಲ್ಲ. ಹಾಲು ಕರಿಯೋ ಟೈಮಲ್ಲಿ ಇದಿರಬೇಕು.
ಫಸ್ಟು ಸೆಲೆಕ್ಟ್ ಮಾಡೋದು ಹೆಂಗೆ ಹಸುಗಳನ್ನ ಅಂತಂದರೆ ಇಲ್ಲಿ ನೋಡಿ, ಈ ತೋಟಲ್ಲಿ ಹಾಲು ಬತ್ತಾ, ಈ ತೋಟಲ್ಲೂ ಹಾಲು ಬರ್ಬೇಕು, 4 ತೋಟಲ್ಲೂ ಹಾಲು ಬರಬೇಕು. ಓಕೆ. ಸಾಧು ಗುಣದ ಜೊತೆ 4 ತೋಟಲ್ಲೂ ಹಾಲು ಬರೋದು. ಈ ತೋಟ ಹಸು ಚೆನ್ನಾಗೈತೆ, ಇದು 2-2.5 ಲೀಟ್ರ್ 3 ಲೀಟ್ರ್ ಹಾಲು ಬರ್ಬೋದು ಆ ಥರ ಅಂತಾರೆ. ಇದನ್ನು ಮೇಂಟೈನ್ ಮಾಡಿದ್ರೆ ಇದು ಒಂದು 2.5 ಲೀಟ್ರ್ ಹಾಲು ಬರ್ತದೆ, 2 ಲೀಟ್ರು ಈ ಥರ ಬರ್ತದೆ. ಕರುಗೆಲ್ಲ ಬಿಟ್ಟು ಇದು ಮಾಡೋಂಥದ್ದು. ಇಲ್ಲಿ ಮೇಂಟೈನ್ ಮಾಡಿ ಒಣಲ್ಲು ಇದೆಲ್ಲ ಇದು ಮಾಡ್ಕೊಬೇಕು. ನಮ್ಮ ಹಿಂದಿ ಪೀಡ್ಸು ಏನೂ ಆಗ್ತಾ ಇರೋದ್ರಿಂದ ಆ ಕಾರಣಕ್ಕೆ ಹಾಲುಗಳು ಇಷ್ಟೇ ಬರೋದು. ನ್ಯಾಚುರಲ್ ಹಾಲು, ಒಂದು ಚೂರು ಸ್ಮೆಲ್ ಬರಲ್ಲ. ಹಾಲು ಗಟ್ಟಿ ಪದಾರ್ಥ, ಗಟ್ಟಿ ಹಾಲು. ಈಗ ಇಷ್ಟು ಹಾಲು ಬರ್ತದೆ ಹೌದು ನೋಡ್ರಿ ಫ್ಯಾಕ್ಟ್ನೆಸ್ಸು. ಅದಾದ್ಮೇಲೆ ಏನು ಮಾಡ್ತಾರೆ, ಈಗ ಹಾಲು ಇಷ್ಟೇ ಕೊಟ್ಟಿದ್ದು, ಅದ್ರಲ್ಲಿ ಹಾಲು ಐತೆ, ಅಲ್ಲಿ ಕೆಚ್ಚಲು ತುಂಬ ಹಾಲು ಐತೆ ಅಲ್ಲಿ ನೋಡಿ. ಅವಾಗ ಏನು ಮಾಡ್ತೀವಿ ನಾವು, ಮತ್ತೆ ಇನ್ನೊಂದ್ಸಲಿ ಕರ ಬಿಡ್ತೀನಿ. ಓಕೆ. 2 ಸ್ವರ ಅಂತ ಬರ್ತವೆ ಇದ್ರಲ್ಲಿ. ಈಗ ನಾನು ಕರ ಬಿಟ್ಟು ಹಾಲು ಕರೆ ಲೇಟ್ ಆದರೆ ಮತ್ತೊಂದಾದರೆ ಸ್ವರ ಒಳಿಕ್ ಹೋಯ್ತದೆ. ಕರು ಬಿಡಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸ್ವರ ಬಿಡ್ತವೆ. ಈ ಥರ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಫುಲ್ ಎಲ್ಲ ಕರೆದು ಹಾಕಿದ್ರು ಇನ್ನೊಂದು ಸ್ವರ ಬಿಟ್ಟು ಕರುಗಳಿಗೆ ಕುಡಿಸ್ಕೊತವೆ. 1 ಗಂಟೆ ಬೇಕಾದ್ರೂ ಕರಿ ಕುಡಿಸ್ಕೊತವೆ. ನಾವೇನು 1 ಲೀಟ್ರ್ ಹಾಲು ಕರ್ಕೊಂಡು ಬಿಟ್ಬಿಡ್ತೀವಿ. ಫುಲ್ ಎಲ್ಲ ಕರೆದಿದ್ದೀನಿ. ಈಗ ತೋರಿಸ್ತಿರೋದು ಫುಲ್ ಎಲ್ಲ ಕರೆದಿದ್ದೀನಿ. ಹೌದು. ಈಗ ಬಿಡ್ತೀನಿ ನೋಡಿ ಕರ. ಕರುಗಳನ್ನ ಎಳೆಯೋಕಾಲ ಅಷ್ಟು ಗಟ್ಟಿ ಇರ್ತವೆ. ಹೌದು. ಇರವ ಅಷ್ಟೇ. ಈಗ ಅದು ಬಿಟ್ರೆ ಇನ್ನು ಅದೇ ಕುಡ್ಕೋತಾ ಇರ್ತದೆ. ತಿನ್ನಲ್ಲ. ಇನ್ನು 1 ಗಂಟೆ ಹಿಂಗೆ ಕುಡಿಸ್ಕೊತಾಳೆ. ಯಾಕೆಂದರೆ ನೀವು ಎಲ್ಲ ಪಳಗಿರೋದೆ ಸುಮ್ಮನೆ ನಿಂತ್ಕೋತದೆ. ನೀವು ಹೆಂಗೆ ಇದು ಮಾಡ್ತೀರ ಹಂಗೆ ಮಾಡಿ. ಯಾಕೆಂದ್ರೆ ನಾನು ಏನು ಹೇಳ್ಕೊಡಲ್ಲ. ಅಲ್ಲಿ ಹೋಗಿ ನಿಂತ್ಕೋತದೆ. ಬಿಡಿ ಹಿಡ್ಕೊಂಡು ಕೆತ್ತ ಕೈ ಹಾಕಿ ಫಸ್ಟು. ಬೇಡ ಅವ್ರಿಗೂ ಗೊತ್ತಲ್ಲ. ಈಗ ಹಾಕಿ ಕೆತ್ತಲಿ ಕೈ ಕರೀರಿ. ಅದು ಸಿಕ್ತಲ್ಲ ಅಷ್ಟೇ. ಈಗ ಬಿಗಿ ಸಿಕ್ತು. ನಾನೇನು ಇಟ್ಕೊಳ್ಳಲ್ಲ. ನಾನೇನು ಇಟ್ಕೊಳ್ಳಲ್ಲ. ಬಿಗಿ ಸಿಗ್ಲಿ. ಬನ್ನಿ ಹೊಂದಿಸ್ಕೊಳ್ಳಿ. ಹಾಂ ಸಾಕು. ಆರಾಮಾಗಿ ಹೋಗೋಣ, ಆರಾಮಾಗಿ ಕುದೋಣ ಕೆಳಗೆ. ನೀನೇನು ಆ ಹೂ ಅನ್ಬೇಡ, ಆರಾಮಾಗಿ ಕುದೋಣ ಸುಮ್ಮನೆ. ನಾನೇನು ಅಪ್ಪಾರ್ದಿನಿಂದ ಪಳಗಿದ್ದೀನಿ ಅವರಲ್ಲಿ. ನನಗೆ ಅನುಭವ ಇದೆ. 10 ವರ್ಷದಿಂದ ಹಸಿನ ಜೊತೆಲಿ ಇದ್ದೀನಿ ಅನ್ನೋ ಥರ ಕಾನ್ಸೆಪ್ಟು. ನೀವು ಆ ಹೂ ಅಂದ್ಕೊಂಡು ಹೋದ್ರೆ ಆಗಲ್ಲ. ಅದು ಆರಾಮಾಗಿ ಕೂತ್ಕೋಬೇಕು, ಕರಿಬೇಕು. ಒದ್ರೆ ಒಂದ್ಸಲ ಒದಿತದೆ, ಸುಮ್ಮನೆ ಆಗ್ಬೇಕು. ಆವಾಗ ನಮ್ಮ ಮನೆಯವರು ಏನು ಮಾಡಲ್ಲ, ಅದಲು ಸಲ ಅದು ಗೊತ್ತಾಯ್ತು. 4 ತೋಟಲ್ಲಿ ಹಾಲು ಬತ್ತಾವ ನೋಡೋಣ. 4 ತೋಟಲ್ಲಿ ಹಾಲು ಬತ್ತಾವ ಖುಷಿಯಾ? 2ನೇ ಸ್ವರಕ್ಕೆ ಇಷ್ಟು ಬಂದೈತೆ ಅಷ್ಟೇ. ಹಿಂಗೆ ಇಟ್ಕೊಳ್ಳೋದೇನಿಲ್ಲ. ಒಳಗಡೆ ಕೊಡ್ತಿಗೆ ಸೈಡಿಗೆ ತೆರ್ಸ್ಕೊಂಡು ಹೋಗಿತ್ತು. ಬಿಡಿ ಸಾಕು. ಅನುಭವ ಆಗಲಿ ಅಂತ ಅಷ್ಟೇ. ಈಗ ನಾಳೆಗೆ ಅಲ್ಲಿ ತಗೊಂಡೋಗಿ ಹಣ ಹಿಂಗಾಯ್ತು ಹಂಗಾಯ್ತು ಅನ್ಬಾರ್ದು. ಇಲ್ಲೇ ಓಪನ್ ಆಗಿ ಮುಗಿದೋಯ್ತು. ಈ ಮುಗ್ದಾರ ಇಟ್ಕೊಂಡಿಲ್ಲ ಏನಿಲ್ಲ. ನಾನು ಸಪೋರ್ಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಬರೀ ಹಿಂಗೆ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಈ ಆ ಕಡೆ ಈ ಕಡೆ ಓಡಾಡೋಕ್ಕೆ ಜಾಗಿಲ್ಲ. ಸುಮ್ಮನೆ ಓಡಾಡ್ತದೆ, ರೌಂಡ್ ಹೊಡಿತದೆ. ಹಿಂಗೆ ಸುಮ್ಮನೆ ನಿಂತ್ಕೊಬಿಟ್ರೆ ಹಿಂಗೆ ಇದಾಯ್ತದೆ ಅಷ್ಟೇ. ಈಗ ನಾನು ಹಿಂಗೆ ಓಪನ್ ಆಗಿ ಬಿಡಿ ಜಾಗ ಬಿಡಿ. ಈಗ ನಾನೇ ತೋರಿಸ್ತೀನಿ. ಈಗ ಹಾಲು ಕರೆದಾಗೈತೆ. ನಾನು ಓಪನ್ ಆಗಿ ಹಿಂಗೆ ಬರ್ತೀನಿ. ಹಿಂಗೆ ಬಂದು ಹಿಂಗೆ ಅಂದ್ಕೊಂಡು ಹಿಂಗೆ ಕೆತ್ತಲಿ ಕೈ ಹಾಕೋದ್ರೆ ಹಿಂಗೆಲ್ಲ ಓಡಾಡ್ತದೆ. ಇಲ್ಲಿ ನೋಡಿ. ಹಾಂ ಇದೇ ಹಸು. ಈಗ ನಾನು ಹಾಲು ಕರೆದೆ ನಿಮ್ಮ ಕಣ್ಣು ಮುಂದೆನೇ ಹಿಂಗೆಲ್ಲ ಓಡಾಡ್ತೈತೆ. ಹಾಂ ಹಿಂಗೆಲ್ಲ ಅಂದರೆ ಅದ್ರ ಬದಲು ಓಪನ್ ಆಗಿ ಇಲ್ಲ. ನಾನು ಇದ್ರ ಜೊತೆ ಒಡೆದಾಟ ಮಾಡಿದ್ದೀನಿ. ನನಗಿದ್ರಲ್ಲಿ ಅನುಭವ ಐತೆ ಇಲ್ಲಿ. ಹಾಂ ಈಗ ನನಗೆ ಓಡಾಡ್ತು, ನನಗೆ ಇದು ಮಾಡ್ತು. ಈಗ ಯಾಕೆ ಇದು ಮಾಡ್ತಾಯಿಲ್ಲ? ಹೊಸೊಬ್ರು ಈಗ ನಾನು ಈಗ ನಮ್ಮ ಅಪ್ಪನ ಜೊತೆ ಮಾತಾಡೋದಕ್ಕೂ
ಬೇರೆ ಯಾರ ಜೊತೆ ನಿಮ್ಮ ಜೊತೆ ಮಾತಾಡೋಕ್ಕೂ ಅನುಭವ ಐತೆ. ಅಪ್ಪಾಜಿ ಬಾರಪ್ಪಾಜಿ ಇಲ್ಲಿ ಅಂತೀನಿ. ಈಗ ಹೊಸಬ್ರನ್ನ ಈಗ ನನಗೆ ಬರೋ ಭಾಷೆನೇ ಇದು, ಹೋಗು ಬಾ ಇದು ಮಾಡು ಹಂಗೆ ಮಾಡು ಅಂತ ನನ್ನ ಭಾಷೆ ಇದು. ಹೊಸಬ್ರು ಯಾರೋ ಬಂದಾಗ ಹೋಗು ಬಾನಕ್ಕಾಯ್ತದ, ಅಣ್ಣ ಬನ್ನಿ ಅಂತಲೇ ಕರಿಬೇಕು. ಅದೇ ಥರ ಇವನು ಕೊಟ್ಬಿಡೋಣ ಇದು ಮಾಡ್ತಾಯಿತ್ತಲ್ಲ ಅಣ್ಣ, ಎಂದು ಒದ್ದೆ ಕೂಡ್ತಾನೆ ಇಲ್ಲ ಅಣ್ಣ, ಓಡಾಡ್ತೈತಣ್ಣ, ಗಾಬರಿ ಆಯ್ತಣ್ಣ ಅಂತ ಹೇಳ್ತಾರೆ. ಹಂಗಾಗಿ ನೆಕ್ಸ್ಟ್ ಪ್ರಯಾರಿಟಿಲಿ ಇದ್ರ ಕರ ಐತೆ. ಇವಳಷ್ಟೇ ಒಂದು ಶಿಶುವಾರದ ಹುಡುಗ ಬೇಕಾದ್ರೆ ಹಾಲು ಕರಿಬೋದು ಇವನ್ನ. ಆ ಥರ ಇರ್ತವೆ. ಒಡನಾಟ ಮಾಡ್ಕೊಂಡ್ರೆ ಸರ್ ಇವೇ ಕರು ಆಯ್ತವೆ, ಮಕ್ಳುಗಳೇ ಕರು ಆಗ್ಬಿಡ್ತಾರೆ ಒಡನಾಟ ಮಾಡ್ಕೊಂಡ್ರೆ. ಹಂಗೆ ಇದು ನೋಡ್ಬರೋಣ. ಯಾವುದೇ ತಗೊಂಡ್ರು ಓರಿಕರನೇ. ಆಮೇಲೆ ಹೆಣ್ಗರ ತರಿಸ್ಕೊಡಿ ನನಗೆ ಆ ಥರ ಇಲ್ಲ. ಮುಂಚೆನೇ ಅಡ್ವಾನ್ಸ್ ಹಾಕಿಸ್ಕೊಂಡು ದುಡ್ಡು ಇಸ್ಕೊಂಡು ಹೆಣ್ಗರ ತರಿಸ್ಕೊಳ್ಳೋದು ಆ ಥರ ಏನಿಲ್ಲ. ಮಂಡಿ ಬರುತ್ತಲ್ಲ ಏನಂತಾರಣ ಹಿಂದಗಡೆ ಮಂಡಿಗೆ ಆ ಗಿಣ್ಣಿಂದ ಹಿಂದೆ ಇರಬೇಕು. ಆಮೇಲೆ ಇನ್ನೊಂದು ಏನು ಅಂದರೆ ನಾವು ಯಾವ ಕೆಲಸ ಕಟ್ಸಲ್ಲ, ಇನ್ನೊಂದು ಮಾಡಲ್ಲ, ಏನೂ ಇಲ್ಲ. ನ್ಯಾಚುರಲಾಗಿ ಏನಪ್ಪ ಹೆಂಗೈತಂಗೆ. ಇನ್ನೂ ಒಂದು ಸಲ ಬಿಟ್ರೆ ಇನ್ನೂ ಹಾಲು ಕರ್ಕೋಬೋದು. ಇನ್ನು ಹಾಲು ಕರೆಯೋಕ್ಕಿಂತ ಮುಂಚೆ ಇದು ಆಯಿತಾ. ಹತ್ರಕ್ಕೆ ಬರಬೇಡಿ ಅನ್ನೋದು ಒಂದು ವಿಷಯ ಬಿಟ್ರೆ ಗುದ್ದೋದು ಆಯೋದೇನೂ ಇಲ್ಲ. ಅವನು ಅವಕ್ಕೆ ಬರಬೇಕು. ನಾವೇನು ಬಿಡಲ್ಲ, ಟ್ರೈನಿಂಗ್ ಮಾಡಿರಲ್ಲ. ಅವೇನು ಅಮ್ಮಂದು ವಾಯ್ಸ್ ಕೇಳ್ಕೊಂಡು ನೋಡಿ ನಾನು ಹೇಳಿದ್ನಲ್ಲ, ಹಾಲು ಕೊಡ್ಬೇಕಾದ್ರೆ ಹಾಲು ಕುಡಿಯೋಕರ ಹೋಯ್ತಂಗೆ ಗಂಡ ಹಾಕುತ್ತೆ. ಗಂಡ ಬೇಕು ಅಂದ್ರೆ ಅಂಥ ಟೈಮಲ್ಲಿ ಸ್ಟೋರ್ ಮಾಡ್ಕೊಳ್ಳೋಂಥ. ಇದು ಒಂದು ಸ್ವಲ್ಪ ಸೈಜಲ್ಲಿ ದೊಡ್ಡದು. ಈ ಕಳಸ ಆ ಕಡೆ ಎಲ್ಲ ಈ 4 ತೊಟ್ಟಲ್ಲಿ ಹಾಲು ಬರ್ತಾವ, ಅಷ್ಟು ನೋಡ್ಕೊಬಿಟ್ಟು ಸಾಕು. ಸುಮ್ಮನೆ ಹಾಲು ಕರಿತದ. ನಿಮ್ಮ ಮನೆ ಬಾಗ್ಲಿಗೆ ಹೋದ್ಮೇಲೆ ಈ ಥರ ಆಗೋದು ಬೇಡ. ನಾನು ಏನು ಕೇಳಿದ್ರೆ ಮನೆ ಬಾಗ್ಲಿಗೆ ಕರ್ಸ್ಬಿಟ್ಟು ಹಾಲು ಕರೋದು ಕೂಡ ಅಂತದ್ದು ಈ ಉದ್ದೇಶಕ್ಕೋಸ್ಕರನೇ. ಸರ್ ಇಷ್ಟು ಬರ್ತದೆ ಅಷ್ಟು ಬರ್ತದೆ ಅಂತ ಹಾಲು ನಾನು ಹೇಳಲ್ಲ. ಯಾವುದೇ ಹೆಸರು ಅಂದರೂ 10 ಲೀಟ್ರ್ ನಾನು ಗ್ಯಾರಂಟಿ ಕೊಡ್ತೀನಿ. ಕೆಲವೊಂದು ಇರೋದೊಂದು ಹೇಳ್ಬಿಡ್ತೀನಿ, ಅದೊಂದು 1/4 ಲೀಟ್ರ್ ಅಷ್ಟೇ ಬರೋದು. ಅದು ಆ ಹೊಸ ಒಂದು 1/4 ಲೀಟ್ರ್ ಬರ್ತದೆ. 1/4 ಲೀಟ್ರ್ ಬಂದಮೇಲೆ ಇದು ಮಾಡಬೇಕು ಅಂತಲೇ ಹೇಳ್ಬಿಡ್ತೀನಿ. ನೀವು ರೆಡಿ ಮಾಡ್ಕೋಬೇಕು ಹಸುನ. ಹಸು ರೆಡಿ ಮಾಡ್ಕೊಂಡ್ರೆ ಸರ್ 1-1.5 ಲೀಟ್ರ್ ಹಾಲು ಬರ್ತವೆ. ಅಂದರೆ ಹಸುರಲ್ಲಿ ಹಾಕಬೇಕು. ಒಣ್ಣಲ್ಲಿ ಹಾಕಿದರೆ ಯಾವುದೇ ಹಸು ಆದರೂ ಹಾಲು ಬರೋಲ್ಲ. ಮೇಯಕ್ಕೆ ಬಿಡಬೇಕು, ಎಲ್ಲ ಇದು ಮಾಡಬೇಕು. ನಾವೇನು ಅಂತಂದರೆ ಟೈಮ್ ಇಲ್ಲದ ಕಾರಣ ಸಾಕಷ್ಟು ಒಣ್ಣಲ್ಲಿ ಹಾಕ್ತೀನಿ. ಹಸುಗಳೇನು ದಗರಿ ಕಾಣಂಗೆ ಮಾಡಲ್ಲ. ಸಾಕಷ್ಟು ಒಣ್ಣಲ್ಲಿ ಹಾಕ್ತೀನಿ, ಹಿಂಡಿ ಪೀಸ್ ಹಾಕಲ್ಲ. ಅರ್ಥ ಮಾಡ್ಕೋತಾಳೆ. ಎಲ್ಲರೂ ಹೋದ್ರೂ ಕಿತ್ಕೊಂಡು ಹೋಗೋದು ಇಲ್ಲ, ಎಲ್ಲೂ ಹೋಗಲ್ಲ, ಎಲ್ಲ ಬರ್ತಾಳೆ. ಕಿತ್ಕೊಂಡು ಹೋದ್ರು ಬಂದ್ಬಿಡ್ತಾಳೆ. ಆ ಥರ ಅರ್ಥ ಮಾಡ್ಕೋತಾಳೆ. ಹೇಳಿದ ಮಾತೆಲ್ಲ ಕೇಳ್ತಾಳೆ. ಏನಾರು ಒಂದಿನ ಕಾಣಲಿಲ್ಲ ಅಂದ್ರೆ ಹುಡ್ಕೋದು ಅವು ಎಲ್ಲ ಮಾಡ್ತಾವೆ. ಹಸುಗಳದಾರ ನಾಯಿಗಳು ಅಷ್ಟೇ. ನಾಯಿಗಳು ಸರ್ ನಾನು 2 ದಿನ ಇಲ್ಲ ಅಂತಂದ್ರೆ ಊಟ ಬಿಡ್ತವೆ. ನಾಯಿಗಿರೋ ಬುದ್ಧಿ ನಮಗೂ ಇಲ್ಲ ಬಿಡಿ. ನೆಕ್ಸ್ಟ್ ಹಂಗೆ ಅವ್ರು ರೆಡಿ, ಅವರು ಫ್ಯೂಲ್ ಅವರು ಬಂದ್ಬಿಡ್ತಾರೆ. ಓಕೆ, ರೂಢಿ ಆಗ್ಬಿಟ್ಟು ಹಾಂ ನಂದು ಆದ್ಮೇಲೆ ಅವ್ನು ಏನಾರು ಈಗ ನೆಕ್ಸ್ಟ್ ಅವ್ನು ಏನಾರು ಬಿಡಲಿಲ್ಲ ಅಂದರೆ ಕೂಕಳನು ಇದು ಕೋಣ ಕೋಣ ಇದು ಕೋಣ ಇನ್ನೂ 1 ತಿಂಗಳು ಆಯ್ತೆ. ಆ ಮಟ್ಟಿಗೆ